ನಮಸ್ತೆ ಫ್ರೆಂಡ್ಸ್, ಬಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಿಮ್ಗೆ ನೋಡಿ, ಇದು ಸಿಂಪಲ್ ಆಗಿದೆ ಬ್ಲೌಸ್. ಈ ತರ ಸ್ಯಾರಿ ಇವಾಗ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಇದರಲ್ಲಿ ಸ್ವಲ್ಪ ಬಾರ್ಡರ್ ಕೂಡ ಚೇಂಜಸ್ ಬರುತ್ತೆ. ಇದರಲ್ಲಿ ಈ ತರ ಬಂದಿದೆ. ಕೆಲವೊಂದು ಸ್ಯಾರಿನಲ್ಲಿ ಇಷ್ಟು 1 ಇಂಚ್ ಅದು ಲೇಸ್ ತರ ಕೊಟ್ಟಿರ್ತಾರೆ. ಸೊ ಇದು ಸ್ಲೀವ್ ಅಲ್ಲಿ ಕೊಟ್ಟಿರೋ ಬಾರ್ಡರ್ ಬಿಟ್ರೆ ಈ ಬ್ಲೌಸ್ ಅಲ್ಲಿ ಬೇರೆ ಯಾವುದು ನಿಮ್ಗೆ ಡಿಸೈನ್ ಇಲ್ಲ. ಬಟ್ ಇವ್ರಿಗೆ ಡಿಸೈನ್ ಚೆನ್ನಾಗಿ ಬರ್ಬೇಕಂತೆ. ಸೊ ನೋಡಿ, ಇಲ್ಲಿ ಪಫ್ ಸ್ಲೀವ್ ಸ್ಟಿಚ್ ಮಾಡಿದೀನಿ. ಈ ಬ್ಲೌಸು ತುಂಬಾ ನನಗೆ ಫಂಕ್ಷನ್ಗೆ ಬೇಕು, ಗ್ರ್ಯಾಂಡ್ ಲುಕ್ ಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ ಇದಕ್ಕೆ ಹೇಗೆ ಗ್ರ್ಯಾಂಡ್ ಲುಕ್ ಮಾಡೋದು. ಸೊ ಈ ರೀತಿ ಬಂದಾಗ ನೋಡಿ, ಇದೆಲ್ಲ ರೇರ್ ಕಲರ್, ಇದಕ್ಕೆ ಮ್ಯಾಚಿಂಗ್ ಆಗುವಂಥದ್ದು, ಎಕ್ಸಾಕ್ಟ್ ಮ್ಯಾಚ್ ಆಗುವಂಥದ್ದು ಲೇಸ್ ಸಿಗಲ್ಲ. ಮತ್ತೆ ಇದು ವರ್ಕ್ ಸ್ಯಾರಿ, ಎಂಬ್ರಾಯ್ಡ್ರಿ ಬೇಡ ಅಂತಾರೆ. ಎಂಬ್ರಾಯ್ಡ್ರಿ ಮಾಡಿದ್ರು ಅದು ಎದ್ದು ಕಾಣಲ್ಲ. ಬಟ್ ಇವಾಗ ಎದ್ದು ಕಾಣಬೇಕು, ಅಫಿಷಿಯಲ್ ಲುಕ್ ಬರಬೇಕು, ಗ್ರ್ಯಾಂಡ್ ಲುಕ್ ಬರಬೇಕು. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ. 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಶಾಟ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದರಲ್ಲಿ 40 ತರ ಡಿಸೈನ್ಸ್ ಇರುತ್ತೆ. ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಇರುತ್ತೆ. ಡೀಟೇಲ್ ಆಗಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಡೀಟೇಲ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಯಾರು ನೋಡಿಲ್ಲ, ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೂಡ ಕೊಡ್ತೀವಿ. ಓಕೆನಾ? ಸೊ ಇವಾಗ ಇದಕ್ಕೆ ನಾವು ಫಸ್ಟ್ ಡಿಸೈನ್ ಮಾಡೋಣ. ಇದಕ್ಕೆ ನಾನು ಸ್ಟೋನ್ ಲೇಸ್ ತಗೊಂಡಿದ್ದೀನಿ. ಏನಕ್ಕಂದ್ರೆ ಈ ಬ್ಲೌಸ್ ಅಲ್ಲಿ ಸ್ಟೋನ್ ಇದೆಯಲ್ಲ, ಸೊ ಹಾಗಾಗಿ ಸ್ಟೋನ್ ಲೇಸ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸ್ಟೋನ್ ಲೇಸ್ ತಗೊಂಡಿದ್ದೀನಿ. ಫಸ್ಟ್ ನೆಕ್ಗೆ ಸ್ಟೋನ್ ಲೇಸ್ ಹಾಕೋಣ. ನೋಡಿ, ಇದು ತುಂಬಾನೇ ಸಿಂಪಲ್ ಆಗಿರುವಂತಹ ಬ್ಲೌಸ್. ಇದಕ್ಕೆ ನಾನು ಗ್ರ್ಯಾಂಡ್ ಲುಕ್ ತರ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಇದನ್ನ ಸ್ಟೋನ್ ಲೇಸ್ ಹಾಕ್ತೀನಿ. ಸೊ ಈ ತರ ಸ್ಟೋನ್ ಲೇಸ್ ನ ಹಾಕೋದು ಸ್ವಲ್ಪ ಪೇಶನ್ಸ್ ಬೇಕು, ತಾಳ್ಮೆಯಿಂದ ಹಾಕಬೇಕು. ನಿಧಾನಕ್ಕೆ ಹಾಕಿ, ನೀಡ್ಲು ಕಟ್ಟಾಗೋ ಚಾನ್ಸ್ ಇರುತ್ತೆ ಸ್ಟೋನ್ ಮೇಲೆ ಬಿದ್ರೆ. ಸೊ ನಿಧಾನಕ್ಕೆ ಹಾಕ್ಬೇಕು, ಪೇಶನ್ಸ್ ಇಂದ. ನೋಡಿ, ಕಂಟ್ರೋಲ್ ಇರಬೇಕು. ಸುಮ್ಮನೆ ಬಟ್ಟೆ ಹೊಲ್ದಂಗೆ ಹೊಲ್ದ್ರೆ ಇದನ್ನ ಹಾಕಕ್ಕಾಗಲ್ಲ. ಬಟ್ ಪೇಶನ್ಸ್ ಇಂದ ಹಾಕಿದ್ರೆ ಬೇಗ ಹಾಕ್ಬೋದು, ನೀಟಾಗೂ ಬರುತ್ತೆ. ಸೊ ಫ್ರಂಟ್ ಅಲ್ಲಿ ನಾನು ಬರೀ ರೈಟ್ ಸೈಡಿಗೆ ಮಾತ್ರ ಹಾಕ್ತಾ ಇರೋದು, ಲೆಫ್ಟ್ ಸೈಡಿಗೆ ಹಾಕ್ತಾ ಇಲ್ಲ. ಏನಕ್ಕಂದ್ರೆ ಅವ್ರು ಪಿನ್ ಅಪ್ ಮಾಡೋಕ್ಕೆಲ್ಲ ಅದು ಕಷ್ಟ ಆಗುತ್ತೆ, ಮತ್ತೆ ಅದು ಕಾಣಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಸೊ ಇದನ್ನ ಇಲ್ಲೇ ನಾನು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಫ್ರಂಟ್ ಒಂದು ಸೈಡಿಗೆ ನಾನು ನಿಲ್ಲಿಸಿದ್ದೀನಿ. ಸೊ ಇನ್ನೊಂದು ಸೈಡ್ ಇದೆ, ಇದು ಹೇಗೆ ಬಿಡ್ತಾ ಇದ್ದೀನಿ, ಏನಕ್ಕಂದ್ರೆ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಂದ ಶುರು ಮಾಡ್ತೀನಿ. ಇಲ್ಲೂ ಅಷ್ಟೇ ಈ ರೀತಿ ಮಡಚಿ ಫಿನಿಶಿಂಗ್ ಜೊತೆಗೆ ಶುರು ಮಾಡ್ತಾ ಇದ್ದೀನಿ.
ಸೊ ಇಲ್ಲಿ ಈ ರೀತಿ ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಈ ರೀತಿ ಸ್ಟಿಚ್ ಹಾಕೊಂಡು, ಸೊ ಇಲ್ಲಿ ಇಷ್ಟೊಂದು ಬೇಡ, ಇದನ್ನು ಕಟ್ ಮಾಡಿ ತೆಗೆದು ಬೇಡ. ನೋಡಿ ಈ ರೀತಿ ಬರುತ್ತೆ. ನಿಧಾನಕ್ಕೆ ಪೇಷನ್ಸ್ ಇಂದ ಹಾಕೊಬೇಕು. ನೋಡಿ ಇಲ್ಲಿ ರೈಟ್ ಸೈಡಿಗೆ ಬರಲ್ಲ, ಸೊ ಇದು ಫ್ರಂಟಲ್ಲಿ, ಇದು ಲೆಫ್ಟ್ ಸೈಡಿಗೆ ಬರುತ್ತೆ, ಇದು ಬ್ಯಾಕಲ್ಲಿ ಬರುತ್ತೆ. ಓಕೆನಾ? ಸೊ ಇದಾದ್ಮೇಲೆ ಈಗ ಇಷ್ಟಕ್ಕೇನೆ ಇದು ಹೈಲೈಟ್ ಆಗುತ್ತಾ ನೋಡಿ, ಇಲ್ಲಿ ಇದು ಆಯ್ತು. ಸೊ ಇಲ್ಲಿ ಟೈಯಿಂಗ್ ಹಾಕಿದ್ರೆ ಇದು ಇನ್ನು ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟಕ್ಕೆ ಗ್ರ್ಯಾಂಡ್, ಇದು ಸಿಂಪಲ್ ಆಗಿ ಲುಕ್ ಆಗಿ ಬಂತು, ಬಟ್ ಇನ್ನ ಗ್ರ್ಯಾಂಡ್ ಬೇಕು. ಸೊ ಇನ್ನು ಇದಕ್ಕೆ ನಾವು ಡಿಸೈನ್ ಮಾಡ್ಬೋದು. ಇದಕ್ಕಿನ್ನೂ ಡಿಸೈನ್ ಮಾಡಕ್ಕೆ, ಸೊ ನಾನು ಈ ರೀತಿ ಗೋಲ್ಡ್ ಈ ತರ ಬರುತ್ತೆ ಬೀಡ್ಸ್ ಟೈಪ್ ಅಲ್ಲಿ. ಸೊ ಇದನ್ನ ಹಾಕಿದ್ರೆ ಇದಿನ್ನೂ ಚೆನ್ನಾಗಿ, ಇನ್ನು ಲುಕ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನ ಅಟ್ಯಾಚ್ ಮಾಡ್ತೀನಿ. ಈಗ ಇದನ್ನ ನಾನು ಸ್ಲೀವಲ್ಲಿ ಇದೇ ಸಾಕಿತ್ತು, ಬಟ್ ಅವ್ರು ಇನ್ನೂ ಗ್ರ್ಯಾಂಡ್ ಬೇಕು ಅಂತ ಕೇಳಿದ್ರು. ಸೊ ಹಾಗಾಗಿ, ಇಲ್ಲಾಂದ್ರೆ ಇದೇ ಸಾಕು, ಚೆನ್ನಾಗೇ ಕಾಣುತ್ತೆ. ಇನ್ನು ಗ್ರ್ಯಾಂಡ್ ಆಗಿ ಬೇಕು ಅಂದ್ರು, ಹಾಗಾಗಿ ಇದನ್ನ ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ಲೀವ್ ಹತ್ರ ಮಾತ್ರ ನಾನೇನ್ ಮಾಡ್ತೀನಿ, ಹೀಗಿಡ್ತೀನಿ. ಬರೀ ಬೀಡ್ಸ್ ಮಾತ್ರ ಕಾಣೋ ತರ, ಏನಕ್ಕಂದ್ರೆ ಮೇಲ್ಗಡೆ ಆಲ್ರೆಡಿ ಸ್ಟೋನ್ ಇದೆ. ಲೇಸ್ ಕಾಣೋ ತರ ಹಾಕಿದ್ರೆ ಅದೇನಾಗುತ್ತೆ, ಚೆನ್ನಾಗಿ ಕಾಣಲ್ಲ. ಸ್ಲೀವ್ಗೆ ಆಲ್ರೆಡಿ ಇದಿದೆ, ಆದ್ರೂ ಅವ್ರು ಇನ್ನೂ ನನಗೆ ಗ್ರ್ಯಾಂಡ್ ಆಗಿ ಬೇಕು ಅಂತ ಕೇಳೋಕ್ಕೋಸ್ಕರ ಸೊ ಇದನ್ನ ನಾನು ಸ್ಲೀವ್ಗೆ ಫಸ್ಟ್ ಅಟ್ಯಾಚ್ ಮಾಡ್ತೀನಿ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಇಲ್ಲಿ ಸ್ಟೋನ್ ಇರೋದ್ರಿಂದ ಇದ್ರ ಮೇಲೆ ಇದನ್ನಿಟ್ರೆ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಏನ್ ಮಾಡ್ತೀನಿ, ಇದನ್ನ ನಾನು ಕೆಳಗಡೆ ಇಡ್ತೀನಿ. ಈ ರೀತಿ ಕೆಳಗಡೆ ಇಟ್ಟು ಸ್ಟಿಚ್ ಮಾಡ್ತೀನಿ. ಸೊ ಅವ್ರದ್ದು ತೋಳಿನ ಸುತ್ತಳತೆ ಎಷ್ಟಿದೆ ಅಷ್ಟಿದ್ರೆ ಸಾಕು. ಇವ್ರದ್ದು ತೋಳಿನ ಸುತ್ತಳತೆ 12 ಇದೆ. ಸೊ ಇಲ್ಲಿಗೆ 10.5 ಬರ್ತಿದೆ, ಸಾಕು. ಅದು ತುಂಬಾ ತೀರಾ ಹತ್ರದಾದ್ರೂ ಚೆನ್ನಾಗಿರಲ್ಲ. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೋಡಿ, ಸೊ ಇವಾಗ ಇದು ಇನ್ನೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಅದು ಫುಲ್ ಬ್ಲೌಸ್ ಫಿನಿಶ್ ಆದಾಗ ಇದು ಇನ್ನೂ ಚೆನ್ನಾಗಿ ಕಾಣುತ್ತೆ, ಫಸ್ಟೇ ನಮಗೆ ಗೊತ್ತಾಗಲ್ಲ. ಇನ್ನೊಂದು ಸ್ಲೀವ್ ನಾ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಈಗ ಇದನ್ನ ನಾವು ಫ್ರಂಟು ಮತ್ತೆ ಬ್ಯಾಕ್ಗೂ ಕೂಡ ಅಟ್ಯಾಚ್ ಮಾಡ್ಕೊಂಡ್ರೆ, ಸೊ ವೇರ್ ಮಾಡಿದಾಗ ಒಂದ್ ಸೈಡ್ ಪಿನ್ ಮಾಡ್ತಾರಲ್ಲ, ಲುಕ್ ಆಗಿ ಬರುತ್ತೆ. ಇಲ್ಲಿ ಏನ್ ಮಾಡ್ತೀನಿ, 2 ಇಂಚು ನಾವು ಮಾರ್ಜಿನ್ಗೆ ಅಂತ ಬಿಟ್ಟಿರ್ತೀವಲ್ಲ, ಅಲ್ಲಿ ನಾನು ಮಾರ್ಕ್ ಹಾಕೊಳ್ತೀನಿ. ಅಲ್ಲೆಲ್ಲ ಬೇಡ, ಸೊ ಇಲ್ಲಿ ಮಾರ್ಕ್ ಹಾಕೊಳ್ತೀನಿ. ಮಾರ್ಕ್ ಹಾಕೊಂಡು ಇಲ್ಲಿಂದ ಈ ಲೇಸ್ನ ನಾನು ಇವಾಗ ಏನ್ ಮಾಡ್ತೀನಿ, ಮೇಲಿಟ್ಟು ಅಟ್ಯಾಚ್ ಮಾಡ್ತೀನಿ. ಸೊ ಈ ರೀತಿ ಮಡ್ಚ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಲೇಸ್ನ ಮೇಲಿಟ್ಟು ಅಟ್ಯಾಚ್ ಮಾಡಿ, ಸೊ ಅದನ್ನ ಲುಕ್ ಆಗಿ ಕಾಣುತ್ತೆ.
ಸೊ ಇಲ್ಲಿಗೆ ಅವ್ರದ್ದು ಫಿನಿಶಿಂಗ್ ಸ್ಟಿಚ್ ಬರುತ್ತೆ. ಸೊ ಹಾಗಾಗಿ ಅದನ್ನಲ್ಲೇ ಸ್ಟಾಪ್ ಮಾಡಿದೆ. ಈ ಸೈಡ್ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ಮಾರ್ಜಿನ್ಗೆ ಅಂತ ಏನು ಬಿಟ್ಟಿರ್ತೀವಿ 2 ಇಂಚಿಗೆ ಮಾರ್ಕ್ ಹಾಕೊಂಡು ಆ ಮಾರ್ಕಿಂದ ಶುರು ಮಾಡೋಣ. ಅದನ್ನ ಒಳಗಡೆ ಈ ರೀತಿ ಕೊಟ್ಟು ಫಿನಿಶಿಂಗ್ ಮಾಡ್ತೀನಿ. ಅದನ್ನ ಈಗ ಅದೇ ತರ ಫ್ರಂಟ್ ಪಾರ್ಟ್ಗೂ ಹಾಕೊಂಡ್ಬಿಡೋಣ. ಇಲ್ಲೂ ಅಷ್ಟೇ 2 ಇಂಚ್ ಅಷ್ಟು ಮಾರ್ಜಿನ್ ಬಿಟ್ಟು ಅಲ್ಲಿಂದ ಶುರು ಮಾಡೋಣ. ಸೊ ಈಗ ಇಲ್ಲಿ ಏನಿದೆ ಇಲ್ಲೂ ಅಷ್ಟೇ ಎಲ್ಲಾ ಕಡೆನೂ ಅಷ್ಟೇ ಸ್ಲೀವ್ ಫ್ರಂಟ್ ಬ್ಯಾಕ್ ಎಲ್ಲಾ ಕಡೆನೂ ಅಷ್ಟೇ ಇಲ್ಲೂ ಒಂದೊಂದು ಸ್ಟಿಚ್ ಹಾಕೊಳ್ಳಿ. ಸ್ಟಿಚ್ ಎಲ್ಲ ಹಾಕಿ ಏನ್ ಬ್ಲೌಸ್ ಇದೆ ಇದು ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡಿ ಈ ಬ್ಲೌಸ್ ಫೋಟೋನ ಹಾಕ್ತೀನಿ. ಸೊ ನೋಡಿ ಜಸ್ಟ್ ಸಿಂಪಲ್ ಇಷ್ಟೇ ಕೆಲಸ, ಏನು ಗ್ರ್ಯಾಂಡ್ ಕೆಲಸ ಇರಲ್ಲ, ಬಟ್ ಲುಕ್ ಆಗಿ ತರಬಹುದು ಬ್ಲೌಸ್ನ. ಓಕೆನಾ? ಸೊ ಫೈನಲಿ ರೆಡಿ ಆಯ್ತು. ನೋಡಿ ಯಾವ ರೀತಿ ಬಂದಿದೆ ಅಂತ. ಸ್ಲೀವ್ ಅಲ್ಲಿ ನೋಡಿ. ಸೊ ಇದು ವೇರ್ ಮಾಡಿದಾಗ ಇದನ್ನೇ ತಡುತ್ತಲ್ಲ, ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ಸ್ವಲ್ಪ ಒಳಗೋಗಿರೋ ತರ ಇದೆ. ಸೊ ಪಫ್ ಸ್ಲೀವ್ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕಲ್ಲಿ ಸ್ಟೋನ್ ಲೇಸ್ ಹಾಕಿದ್ದೀನಿ. ಇದಕ್ಕೆ ನೋಡಿ ಈ ಕಲರ್ಗೆ ಸೂಟ್ ಆಗೋ ಬೀಡ್ಸ್ ಯಾವುದು ಸಿಕ್ಕಿಲ್ಲ. ಸೊ ಹಂಗಾಗಿ ರಿಚಬಲ್ ಕಲರ್ ಹಾಕಿದ್ದೀನಿ. ಸೊ ಬ್ಯಾಕಲ್ಲಿ ನೋಡಿ ಬ್ಯಾಕು ಮತ್ತು ಫ್ರಂಟು ಸೊ 2 ಸೈಡ್ ಸೇಮ್ ಹಾಕಿದ್ದೀನಿ. ಸೊ ಈ ರೀತಿ ತುಂಬ ಸಿಂಪಲ್ ಆಗಿರೋವಂಥದ್ದನ್ನ ನೀವು ಹೈಲೈಟ್ ಮಾಡ್ಕೊಬೇಕು ಅಂತ ಅಂದರೆ ನೀವು ಈ ರೀತಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ನನಗೆ ಇದಕ್ಕೆ ಮ್ಯಾಚ್ ಆಗೋದು ನನಗೆ ಇದೇ ಸಿಕ್ಕಿದ್ದು. ಇನ್ನೂ ಚೆನ್ನಾಗಿರೋವಿದಾವೆ, ಇನ್ನೂ ರಿಚ್ ಆಗಿರೋವಿದಾವೆ, ಇನ್ನೂ ಗ್ರ್ಯಾಂಡ್ ಆಗಿರೋವಿದಾವೆ. ಸೊ ನೀವು ಅದನ್ನ ಹಾಕಿ ಇನ್ನೂ ಗ್ರ್ಯಾಂಡ್ ಮಾಡ್ಬೋದು. ಓಕೆನಾ? ಸೊ ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ. ಬೈ.